ತುಂಬ ಹಳೆಯ ಮಾತು. ಒಂದು ದಟ್ಟವಾದ ಕಾಡಿನಲ್ಲಿ. ಅಲ್ಲಿ ಮರಗಳ ಮೇಲೆ ಹಸಿರು ಎಲೆಗಳಿದ್ದವು ಮತ್ತು ಗಾಡಿಯಲ್ಲಿ ಹೂವುಗಳ ಸಿಹಿ ಸುಗಂಧವು ಬೆರೆತಿತ್ತು. ಅಲ್ಲಿ ಒಂದು ಚಿಕ್ಕ ರೇಣು ಹಕ್ಕಿ ತನ್ನ ಇಬ್ಬರು ಪ್ರೀತಿಯ ಮಕ್ಕಳಾದ ಚಿಂಟು ಮತ್ತು ಮೀನಾ ಜೊತೆ ವಾಸಿಸುತ್ತಿದ್ದಳು. ಅವಳು ತುಂಬ ಪ್ರೀತಿಸುವ ತಾಯಿಯಾಗಿದ್ದಳು. ತಿನಕ ಜೋಡಿಸಿ ತನ್ನ ಮಕ್ಕಳಿಗಾಗಿ ಒಂದು ಆರಾಮದಾಯಕ ಗೂಡನ್ನು ಕಟ್ಟಿದ್ದಳು. ಇಳಿದ ಚಳಿಗಾಲದ ಸಮಯ ಪ್ರಾರಂಭವಾಗಿತ್ತು. ಬೆಳಗಿನ ಬಿಸಿಲಿನಲ್ಲಿಯೂ ಗಾಡಿಯಲ್ಲಿ ಒಂದು ತಂಪು ಸಿಂಚನವು ಅನುಭವವಾಗುತ್ತಿತ್ತು. ಗೂಡಿನೊಳಗೆ ಚಿಂಟು ಮತ್ತು ಮೀನಾ ಕುಗ್ಗಿಕೊಂಡು ಕುಳಿತಿದ್ದರು. ರೇಣು ನೋಡಿದಳು. ಚಳಿಯ ಕಾರಣದಿಂದ ತನ್ನ ಮಕ್ಕಳು ಬೇಸರದಿಂದ ಮತ್ತು ನಿತ್ರಾಣದಿಂದ ಆಗಿದ್ದರು. ಪ್ರೀತಿಯ ಸ್ನೇಹಿತರೆ, ನಿಮ್ಮ ಪ್ರೀತಿಯ ಕೈಗಳಿಂದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಗೆ ತುಂಬ ಸಂತೋಷವಾಗುತ್ತದೆ. ಹೌದು, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಅರೆ ನನ್ನ ಪ್ರೀತಿಯ ಮಕ್ಕಳೇ, ನೀವಿಬ್ರು ಹೀಗೆ ಯಾಕೆ ಬೇಸರದಿಂದ ಕುಳಿತಿದ್ದೀರಾ? ಹೊರಗೆ ಇಷ್ಟು ಚೆನ್ನಾದ ಬಿಸಿಲು ಬಂದಿದೆ. ಹೋಗಿ ಮತ್ತು ಸ್ವಲ್ಪ ಆಟವಾಡಿ. ಆಟವಾಡುವುದರಿಂದ ದೇಹದಲ್ಲಿ ಉಷ್ಣತೆ ಬರುತ್ತದೆ. ಆಗ ನಿಮಗೆ ಚಳಿ ಆಗುವುದಿಲ್ಲ. ಅಮ್ಮ, ನನಗೆ ಚಳಿ ಆಗುತ್ತಿದೆ. ನಾನು ಹೊರಗೆ ಹೋಗಲು ಇಷ್ಟಪಡುವುದಿಲ್ಲ. ಹೌದು ಅಮ್ಮ, ಸರಿಯಾಗಿ ಹೇಳ್ತಿದ್ದಾರೆ ಸಹೋದರ. ನಡೀರಿ, ನಾವು ಕೆಳಗೆ ಹೋಗಿ ಹೂಗಳ ನಡುವೆ ಅಡಗಿಕೊಂಡು ಹುಡುಕಾಟ ಅಂಕ್ ಮಿಚೋಲಿ ಆಡೋಣ. ನೀನು ಹೋಗು, ನಾನು ಆಡುವುದಿಲ್ಲ. ನಾನು ನನ್ನ ಸ್ನೇಹಿತ ಜಗ್ಗು ಜೊತೆ ಆಡುತ್ತೇನೆ. ನೀನು ಯಾವಾಗ್ಲೂ ನನಗೆ ತೊಂದರೆ ಕೊಡ್ತೀಯ. ಇದು ಕೇಳಿ ರೇಣುವಿಗೆ ಸ್ವಲ್ಪ ಬೇಸರವಾಯಿತು. ಆದರೆ ಅವಳು ಮಕ್ಕಳು ಪರಸ್ಪರ ಸ್ವಲ್ಪ ಜಗಳವಾಡ್ತಾರೆ ಎಂದು ಯೋಚಿಸಿದಳು. ಚಿಂಟು ಹಾರಿ ಜಗ್ಗುವಿನ ಬಳಿ ಹೋದನು. ಅವರಿಬ್ಬರೂ ಒಟ್ಟಾಗಿ ಮರದ ಕೊಂಬೆಗಳ ಮೇಲೆ ಜಿಗಿದು ಓಡಾಡಿ ಮೋಜು ಮಾಡುತ್ತಿದ್ದರು. ಪಾಪಿ ಚಿಕ್ಕ ಮೀನಾ ಒಬ್ಬಂಟಿಯಾದಳು. ಅವಳು ತನ್ನ ಸಹೋದರನನ್ನು ದೂರದಿಂದ ನೋಡುತ್ತಿದ್ದಳು ಮತ್ತು ಅವಳ ಮನಸ್ಸು ಬೇಸರವಾಗುತ್ತಿತ್ತು. ಅವಳು ಹತ್ತಿರದ ಮರದ ಕೊಂಬೆಯ ಮೇಲೆ ಕುಳಿತು ತನ್ನ ಚಿಕ್ಕ ರೆಕ್ಕೆಗಳನ್ನು ನೇವರಿಸುತ್ತಾ ಯೋಚಿಸಿದಳು. ಅಯ್ಯೋ, ಚಿಂಟು ಸಹೋದರ ನನ್ನ ಜೊತೆ ಸಹ ಆಡಿದ್ದರೆ. ಪ್ರತಿದಿನ ಇದೇ ಆಗುತ್ತಿತ್ತು. ಚಿಂಟು ಕೇವಲ ಜಗ್ಗುವಿನ ಜೊತೆ ಆಡುತ್ತಿದ್ದ ಮತ್ತು ಮೀನಾಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸುತ್ತಿದ್ದ. ಒಂದು ಸಂಜೆ ರೇಣು ಕಾಳುಗಳನ್ನು ತೆಗೆದುಕೊಂಡು ಹಿಂತಿರುಗಿದಾಗ ಅವಳು ಮೀನಾ ಸುಮ್ಮನೆ ಕುಳಿತು ಅಳುತ್ತಿರುವುದನ್ನು ನೋಡಿದಳು. ನನ್ನ ಪ್ರೀತಿಯ ಮೀನಾ, ಏನಾಯ್ತು? ನೀನು ಯಾಕೆ ಅಳ್ತಿದೀಯೇ? ಅಮ್ಮ, ಚಿಂಟು ಸಹೋದರ ನನ್ನ ಜೊತೆ ಎಂದಿಗೂ ಆಡುವುದಿಲ್ಲ. ಅವನು ಯಾವಾಗ್ಲೂ ಕೇವಲ ಜಗ್ಗು ಜೊತೆಗೆ ಇರ್ತಾನೆ. ನಾನು ಒಬ್ಬಂಟಿಯಾಗ್ಬಿಡ್ತೇನೆ. ಇದು ಕೇಳಿ ರೇಣುವಿಗೆ ತುಂಬಾ ಕೋಪ ಬಂತು. ಅವಳು ಚಿಂಟುವಿಗೆ ಧ್ವನಿ ಮಾಡಿದಳು. ಚಿಂಟು, ಇಲ್ಲಿ ಬಾ. ನೀನು ನಿನ್ನ ಚಿಕ್ಕ ಸಹೋದರಿಯೊಂದಿಗೆ ಹೀಗೆ ಯಾಕೆ ವರ್ತಿಸುತ್ತಿದ್ದೀಯೆ? ಅಮ್ಮ, ಮೀನಾ ತುಂಬಾ ನಿಧಾನವಾಗಿ ಆಡ್ತಾಳೆ. ನನಗೆ ಜಗ್ಗು ಜೊತೆ ವೇಗವಾಗಿ ಓಡುವುದು ಮತ್ತು ಎತ್ತರದಿಂದ ಹಾರುವುದು ಇಷ್ಟ. ಚಿಂಟು, ನಿನ್ನ ಸ್ನೇಹಿತನಿಗಿಂತ ಮೊದಲು ನೀನು ನಿನ್ನ ಸಹೋದರಿಯ ಬಗ್ಗೆ ಕಾಳಜಿ ವಹಿಸಬೇಕು. ನೀನು ನಿನ್ನ ಸಹೋದರಿಯನ್ನು ಹೀಗೆ ದುಃಖಿತಳನ್ನಾಗಿ ಮಾಡಿದರೆ ನಿನಗೂ ಸಹ ಯಾವುದೇ ನಿಜವಾದ ಸ್ನೇಹಿತ ಸಿಗುವುದಿಲ್ಲ. ಹೋಗು ಮತ್ತು ಈಗಲೇ ಮೀನಾ ಬಳಿ ಕ್ಷಮೆ ಕೇಳು. ಚಿಂಟು ತನ್ನ ಅಮ್ಮನ ಮಾತನ್ನು ಕೇಳಲಿಲ್ಲ. ಅವನು ಕೋಪಗೊಂಡು ಒಂದು ಮೂಲೆಯಲ್ಲಿ ಹೋಗಿ ಏನನ್ನೂ ತಿನ್ನದೆ ಮಲಗಿದನು. ಮರುದಿನ ಬೆಳಗಾಗುತ್ತಿದ್ದಂತೆಯೇ ಚಿಂಟು ಮತ್ತೆ ಜಗ್ಗು ಜೊತೆ ಆಡಲು ಹೊರಟನು. ಅವರಿಬ್ಬರೂ ಎತ್ತರದ ಬೆಟ್ಟದ ಬಳಿಯ ಒಂದು ಹಳೆಯ ಆಲದ ಮರದ ಮೇಲೆ ಬಹಳ ಗಲಾಟೆ ಮಾಡುತ್ತಿದ್ದರು. ಹಠಾತ್ತನೆ ಆಕಾಶದಲ್ಲಿ ಒಂದು ದೊಡ್ಡ ಕಪ್ಪು ನೆರಳು ಸುಳಿದಾಡಿತು. ಅದು ಒಂದು ಭಯಂಕರ ಹಸಿದ ಗಿಡುಗವಾಗಿತ್ತು. ಅದರ ಚೂಪಾದ ಕಣ್ಣುಗಳು ಬೇಟೆಯನ್ನು ಹುಡುಕುತ್ತಿದ್ದವು. ಗಿಡುಗವನ್ನು ನೋಡಿದ ತಕ್ಷಣ ಜಗ್ಗು ಜೋರಾಗಿ ಕೂಗಿತು. ಅರೆ ಗಿಡುಗ, ಓಡು ಚಿಂಟು! ಆದರೆ ಭಯದಿಂದ ಜಗ್ಗು ಚಿಂಟುವಿನ ಉತ್ತರದ ನಿರೀಕ್ಷೆಯನ್ನೂ ಮಾಡಲಿಲ್ಲ ಮತ್ತು ವೇಗವಾಗಿ ಒಂದು ಬಿಲದೊಳಗೆ ನುಗ್ಗಿದನು. ಅವನು ತನ್ನ ಸ್ನೇಹಿತನನ್ನು ಅಪಾಯದಲ್ಲಿ ಒಬ್ಬಂಟಿಯಾಗಿ ಬಿಟ್ಟನು. ಚಿಂಟು ಏನನ್ನೂ ಅರ್ಥ ಮಾಡಿಕೊಳ್ಳುವ ಮೊದಲೇ ಗಿಡುಗವು ವೇಗವಾಗಿ ಕೆಳಗೆ ಬಂದು ತನ್ನ ಬಲವಾದ ಪಂಜೆಗಳಲ್ಲಿ ಅವನನ್ನು ಒತ್ತಿ ಹಿಡಿಯಿತು. ಕಾಪಾಡಿ ಅಮ್ಮ!
ಎಲ್ಲ ದೃಶ್ಯವನ್ನು ಹತ್ತಿರದ ಒಂದು ಚಿಕ್ಕ ಕೊಂಬೆಯ ಮೇಲೆ ಕುಳಿತಿದ್ದ ಮೀನಾ ನೋಡಿದಳು. ಅವಳ ಹೃದಯವು ಭಯದಿಂದ ನಡುಗಿತು. ಆದರೆ ಸಹೋದರನ ಮೇಲಿನ ಅವಳ ಪ್ರೀತಿ ಭಯಕ್ಕಿಂತ ಎಷ್ಟೋ ದೊಡ್ಡದಾಗಿತ್ತು. ನಾನು ನನ್ನ ಸಹೋದರನಿಗೆ ಏನೂ ಆಗಲು ಬಿಡುವುದಿಲ್ಲ. ಗಿಡುಗವು ಚಿಂಟುವಿನೊಡನೆ ಹಾರಿ ದಟ್ಟವಾದ ಕಾಡಿನ ನಡುವಿನ ಒಂದು ಕತ್ತಲೆಯ ಗುಹೆಯ ಕಡೆಗೆ ಹೋಯಿತು. ಮೀನಾ ಸಹ ಸಂಪೂರ್ಣ ಧೈರ್ಯದಿಂದ ಆ ದೊಡ್ಡ ಗಿಡುಗವನ್ನು ಹಿಂಬಾಲಿಸಲು ಪ್ರಾರಂಭಿಸಿದಳು. ಅವಳು ಗುಹೆಯ ಬಾಯಿಯವರೆಗೆ ತಲುಪಿದಳು ಮತ್ತು ಗಿಡುಗವು ತನ್ನ ಚೂಪಾದ ಕೊಕ್ಕಿನಿಂದ ಚಿಂಟುವಿಗೆ ಹೊಡೆಯುತ್ತಿತ್ತು. ಮೀನಾ ವೇಗವಾಗಿ ಕೆಳಗೆ ಇಳಿದಳು ಮತ್ತು ನೆಲದಿಂದ ಒಂದು ಚೂಪಾದ ಮುಳ್ಳುಗಳಿರುವ ಮರದ ತುಂಡನ್ನು ತೆಗೆದುಕೊಂಡಳು. ಅವಳ ಚಿಕ್ಕ ಕೊಕ್ಕಿನಲ್ಲಿ ಆ ಮರದ ತುಂಡು ಒಂದು ಕತ್ತಿಯಂತೆ ಕಾಣುತ್ತಿತ್ತು. ಮೆಲ್ಲಗೆ ಅವಳು ಗುಹೆಯೊಳಗೆ ಹೋದಳು. ಗಿಡುಗ, ನನ್ನ ಸಹೋದರನನ್ನು ಬಿಟ್ಟು ಬಿಡು. ಗಿಡುಗವು ಹಿಂದಿರುಗಿ ನೋಡಿತು. ಅದು ದಾಳಿ ಮಾಡುವ ಮೊದಲೇ ಮೀನಾ ಮಿಂಚಿನ ವೇಗದಲ್ಲಿ ಮುಂದೆ ನುಗ್ಗಿ ಮತ್ತು ಪೂರ್ಣ ಶಕ್ತಿಯಿಂದ ಆ ಚೂಪಾದ ಮರದ ತುಂಡನ್ನು ಗಿಡುಗನ ಕಣ್ಣಿನಲ್ಲಿ ಹೊಡೆದಳು. ಯಾರು? ಗಿಡುಗನ ಕಣ್ಣಿನಿಂದ ರಕ್ತ ಹರಿಯಲು ಶುರುವಾಯಿತು. ಅದು ನೋವಿನಿಂದ ಹುಚ್ಚು ಹಿಡಿದವರಂತೆ ರೆಕ್ಕೆಗಳನ್ನು ಬಡಿಯಲು ಶುರು ಮಾಡಿತು. ಮೀನಾ ಈ ಅವಕಾಶವನ್ನು ಉಪಯೋಗಿಸಿಕೊಂಡಳು ಮತ್ತು ಬೇಗನೆ ತನ್ನ ಸಹೋದರ ಚಿಂಟುವನ್ನು ತನ್ನ ಕೊಕ್ಕಿನಿಂದ ಬಿಡಿಸಿದಳು. ನಡೀರಿ ಸಹೋದರ, ಬೇಗ ಓಡಿ. ಚಿಂಟು ಪೂರ್ಣ ಶಕ್ತಿಯಿಂದ ಹಾರಿ ತನ್ನ ಸಹೋದರಿಯೊಂದಿಗೆ ಗುಹೆಯಿಂದ ಹೊರಬಂದನು. ಸುರಕ್ಷಿತ ಸ್ಥಳಕ್ಕೆ ತಲುಪಿದ ನಂತರ ಚಿಂಟು ತನ್ನ ಸಹೋದರಿಯನ್ನು ನೋಡಿದನು. ಅವನು ನೋಡಿದನು ತಾನು ಆಟವಾಡಲು ಯೋಗ್ಯಳಲ್ಲ ಎಂದು ತಿಳಿದಿದ್ದ ಅದೇ ಚಿಕ್ಕ ಸಹೋದರಿ ಇಂದು ಅವನ ಜೀವ ರಕ್ಷಕಳಾಗಿದ್ದಳು. ಅವನಿಗೆ ತನ್ನ ತಪ್ಪಿನ ಬಗ್ಗೆ ತೀವ್ರವಾದ ಅರಿವಾಯಿತು. ಅವನ ಸ್ನೇಹಿತ ಜಗ್ಗು ಕೇವಲ ಸ್ವಾರ್ಥಕ್ಕಾಗಿ ಅವನೊಂದಿಗೆ ಇದ್ದನು. ಆದರೆ ಮೀನಾಳ ಪ್ರೀತಿ ನಿಸ್ವಾರ್ಥವಾಗಿತ್ತು ಎಂದು ಅವನು ಭಾವಿಸಿದನು. ಮೀನಾ, ನನ್ನನ್ನು ಕ್ಷಮಿಸು. ನೀನು ಇಂದು ನನ್ನ ಜೀವ ಉಳಿಸಿದ್ದೀಯೆ. ನೀನು ನಿಜವಾಗಿಯೂ ತುಂಬಾ ಧೈರ್ಯಶಾಲಿ. ನಾನು ಎಷ್ಟು ಕೆಟ್ಟ ಸಹೋದರ. ನಾನು ನಿನ್ನನ್ನು ಯಾವಾಗಲೂ ಒಬ್ಬಂಟಿಯಾಗಿ ಬಿಡುತ್ತಿದ್ದೆ. ಏನು ಪರವಾಗಿಲ್ಲ ಸಹೋದರ, ನೀನು ನನ್ನ ದೊಡ್ಡ ಸಹೋದರ. ಒಬ್ಬರಿಗೊಬ್ಬರು ಸಹಾಯ ಮಾಡುವುದೇ ಸಹೋದರ ಸಹೋದರಿಯ ಧರ್ಮವಾಗಿರ್ತದೆ. ಅವರು ಇಬ್ಬರೂ ಮನೆಗೆ ಹಿಂದಿರುಗಿದಾಗ ಅಮ್ಮ ರೇಣು ಅವರನ್ನು ಅಪ್ಪಿಕೊಂಡಳು. ಆ ದಿನದ ನಂತರ ಚಿಂಟು ಜಗ್ಗು ಜೊತೆಗಿನ ಸ್ನೇಹವನ್ನು ಮುರಿದುಕೊಂಡನು. ಅದು ಸ್ವಾರ್ಥದ ಕಾರಣದಿಂದ ಒಬ್ಬಂಟಿಯಾಯಿತು. ಚಿಂಟು ಈಗ ಯಾವಾಗಲೂ ತನ್ನ ಪ್ರೀತಿಯ ಸಹೋದರಿ ಮೀನಾ ಜೊತೆಗೆ ಆಡಲು ಶುರು ಮಾಡಿದನು. ಅವರಿಬ್ಬರೂ ಒಟ್ಟಾಗಿ ಹಾರುತ್ತಿದ್ದರು, ಕಾಳುಗಳನ್ನು ತಿನ್ನುತ್ತಿದ್ದರು ಮತ್ತು ಸಂತೋಷದಿಂದ ಇರುತ್ತಿದ್ದರು. ಈ ರೀತಿಯಾಗಿ ಇಬ್ಬರೂ ಸಹೋದರ ಸಹೋದರಿ ಕಲಿತರು. ಕುಟುಂಬದ ಪ್ರೀತಿ ಮತ್ತು ಜೊತೆಯೇ ದೊಡ್ಡ ಸಂಪತ್ತು.